ರಾಜ್ಯದಲ್ಲಿ ಅಪ್ರಾಪ್ತರ ಹೆಸರಿನ ಒಳಗಡೆ ಮತ್ತೆ ಅಪ್ರಾಪ್ತರು ಬಹಳಷ್ಟು ಸಂಗತಿಗಳನ್ನು ಕಾನೂನು ವಿರುದ್ಧವಾದಂಥ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಮಾದಕ ವ್ಯಸನಿಗಳಾಗ್ತಾ ಇರೋಂಥದ್ದು ಒಂಥರ ಭಯದ ವಾತಾವರಣ ಸೃಷ್ಟಿ ಆಗ್ತಿದೆ ಅಂತೇಳಿ ಅನಿಸ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಸನ್ಮಾನ್ಯ ರಕ್ಷಣಾ ಗೃಹ ಸಚಿವರು ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತೇಳಿ ನಾನು ಅವ್ರ ಗಮನಕ್ಕೆ ತರೋ ಪ್ರಯತ್ನ ನಾನು ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಬೆಳಿಗ್ಗೆ ಮಾನ್ಯ ಸುರೇಶ್ ಕುಮಾರ್ ಅವರ ಪ್ರಶ್ನೆಗೆ ಭಾಳ ಸುದೀರ್ಘವಾದಂಥ ಚರ್ಚೆನೂ ಆಯಿತು, ಉತ್ತರವನ್ನು ಕೊಟ್ಟಿದೆ. ಯಾವ ರೀತಿ ಯಂಗ್ಸ್ಟರ್ಸ್ ಚಿಕ್ಕ ವಯಸ್ಸಿನವರು ಈ ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇದ್ದಾರೆ ಮತ್ತು ಇದರ ಜೊತೆಯಲ್ಲಿ ಅವರೆಲ್ಲರೂ ಯಾವ ರೀತಿ ಅಪರಾಧಗಳನ್ನು ಮಾಡ್ತಾರೆ, ಹಲ್ಲೆ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಇಂಥ ಕೆಲಸಗಳು ಮಾಡೋದರ ಜೊತೆಯಲ್ಲಿ ಯಾವುದಾದ್ರೂ ಧಾರ್ಮಿಕ ಸಭೆಗಳು ಅಥವಾ ಧಾರ್ಮಿಕ ಉತ್ಸವಗಳು ಇಂಥವೆಲ್ಲ ಆಗುವಂಥ ಸಂದರ್ಭದಲ್ಲಿ ತೂರಾಟ ಮಾಡೋದು, ಹಲ್ಲೆ ಮಾಡೋದು, ಇದೆಲ್ಲ ಈ ಮಾದಕ ವಸ್ತುಗಳ ವ್ಯಸನಿಗಳಾಗಿರ್ತಾರೆ ಇವರುಗಳು ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆ ಕೂಡ ನಾನು ಮಾನ್ಯ ಸುರೇಶ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದೆ. ಇವತ್ತು 23, 24, 25, 26 ಅಪ್ರಾಪ್ತ ವಯಸ್ಸಿನವರು ಮಾದಕ ವ್ಯಸನಿಗಳಾಗಿರ್ತಕ್ಕಂಥವ್ರ ಸಂಖ್ಯೆ ಇದು ಇನ್ನೂ ಹೆಚ್ಚು ಕೂಡ ಇರ್ಬೋದು ಅಂಥೇಳಿ ನನಗನ್ಸುತ್ತೆ. 68 ಸಂಖ್ಯೆ ಕೊಟ್ಟಿದ್ದಾರೆ. ಜೊತೆಗೆ ಇವರು ಅಪರಾಧ ಪ್ರಕರಣಗಳಲ್ಲಿ ಇದರಲ್ಲಿ ಭಾಗಿಯಾಗಿರೋರು 15 ಜನ ಆಗಿದ್ದಾರೆ ಮತ್ತು ಅವರನ್ನು ನಾವು ಬಂಧಿಸಿರ್ತಕ್ಕಂಥದ್ದು 43 ಜನರನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಅಂತೇಳಿ. ಆಮೇಲೆ ಕೊಲೆ, ಸುಲಿಗೆ, ಹಲ್ಲೆ, ಕಳ್ತನ ಇದರಲ್ಲೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು 40 ಜನ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, 254 ಜನ ಹಲ್ಲೆನಲ್ಲಿ ಭಾಗಿಯಾಗಿದ್ದಾರೆ, ಕಳ್ಳತನದಲ್ಲಿ 171 ಜನ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು. ಮತ್ತು ತಾವು ಕೇಳಿರ್ತಕ್ಕಂಥದ್ದು ಈ ಧಾರ್ಮಿಕ ಉತ್ಸವಗಳಲ್ಲಿ, ಉದಾಹರಣೆಗೆ ಹಿಂದೂ ಉತ್ಸವಗಳಲ್ಲಿ ಕಲ್ತೂರಾಟ ಮಾಡಿರ್ತಕ್ಕಂಥದ್ದು ಮತ್ತು ಹಿಂದೂಗಳ ಮನೆಗಳ ಮೇಲೆ ಕಲ್ತೂರಾಟ ಮಾಡಿರ್ತಕ್ಕಂಥ ಪ್ರಕರಣಗಳು ಅದೆಲ್ಲ ನಾನು ಪಟ್ಟಿ ಮಾಡಿ ತಮಗೆ ಕೊಟ್ಟಿದ್ದೇನೆ. ಜೊತೆಗೆ ಇದರಲ್ಲಿ ಏನೇನು ತಾವು ಏನು ಕ್ರಮ ತಗೊಂಡಿದ್ದೀರಿ ಇದಕ್ಕೆ ಅಂತ ಹೇಳಿ, ಈ ರೀತಿ ಆಗೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಅಂತ ಹೇಳಿ ತಾವು ಕೇಳಿದಿರಿ. ಈಗ ಎಲ್ಲ ಕೋಮಿನ ಹಬ್ಬಗಳು, ಉತ್ಸವಗಳು ನಡೆಯುವ ಸಮಯದಲ್ಲಿ ಆಯಾ ಠಾಣಾ ಅಥವಾ ಜಿಲ್ಲಾ ಮಟ್ಟದಲ್ಲಿ ಶಾಂತಿ ಸಮಿತಿ ಸಭೆಗಳಾಗಬೇಕು ಅಂಥೇಳಿ ನಾವು ತಿಳುವಳಿಕೆಯನ್ನು ನೀಡಿದ್ದೇವೆ. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ನಿಯಂತ್ರಣದ ಕುರಿತಂತೆ ಶೂನ್ಯ ಸಹಿಷ್ಣುತೆ ನೀತಿ, 0 ಟಾಲರೆನ್ಸ್ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಠಾಣಾ ವ್ಯಾಪ್ತಿಯಲ್ಲಿರುವ ವಿದ್ಯಾಸಂಸ್ಥೆಗಳು, ಹಾಸ್ಟೆಲ್ಗಳು, ಮದ್ರಸಾಗಳು ಅವುಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆ ಇರ್ಬೋದು, ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಅದರ ದುಷ್ಪರಿಣಾಮಗಳು ಯಾವ ರೀತಿ ಆಗುತ್ತೆ ಅಂಥೇಳಿ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸೂಕ್ತ ಸ್ಥಳಗಳಲ್ಲಿ ಏರಿಯಾ ಡಾಮಿನೇಷನ್, ವಿಶೇಷ ಕಾರ್ಯಾಚರಣೆ ಮತ್ತು ಅಪ್ರಾಪ್ತ ಅವರಿಗೆ ಯಾವುದೇ ಕಾನೂನು ಬಾಹಿರ ಕೃತ್ಯಗಳಿಗೆ ತೊಡಗದಂತೆ ಅವರಿಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಹಗಲು ಸಂಜೆ ವಿಶೇಷ ಕಾಲ್ನಡಿಗೆಯಲ್ಲಿ ಗಸ್ತು ನಡೆಸ್ತಕ್ಕಂಥದ್ದು. ಆಮೇಲೆ ರಾತ್ರಿ ಹೊತ್ತು ನೈಟ್ ಬೀಟ್ನಲ್ಲಿ ಅವರು MCCTNS ಅಂತ ಹೇಳಿ ಸ್ಕ್ಯಾನರ್ ಇರುತ್ತೆ ಮಾನ್ಯ ಅಧ್ಯಕ್ಷರೇ, ಅದನ್ನು ಉಪಯೋಗ ಮಾಡಿ ಅನುಮಾನಾಸ್ಪದವಾದಂಥ ವ್ಯಕ್ತಿಗಳು ಅವ್ರನ್ನ ಚೆಕ್ ಮಾಡ್ತಕ್ಕಂಥದ್ದು. ಆಮೇಲೆ ನಾಗರಿಕ ಸಮಿತಿ ಸಭೆ, ಗ್ರಾಮ ಸಭೆ, ಶಾಂತಿ ಸಭೆ, ಮೊಹಲ್ಲಾ ಸಭೆ, ಈ ರೀತಿ ಈ ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ಗಲಭೆಗಳಾಗದಾಗೆ ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ.
ಇಷ್ಟಾದರೂ ಅಲ್ಲಲ್ಲೇ ಇಂಥ ಘಟನೆಗಳು ನಡೆದು ಹೋಗ್ಬಿಡ್ತವೆ. ಉದಾಹರಣೆಗೆ ತಮ್ಮ ಜಿಲ್ಲೆಯಲ್ಲಿ, ತಮ್ಮ ಸಿಟಿಯಲ್ಲೇ, ಶಿವಮೊಗ್ಗದಲ್ಲೇ SSLC ಓದ್ತಾ ಇದ್ದಂಥ ಮಕ್ಕಳು ಅಲ್ಲಿ ಆ ಟ್ಯೂಷನ್ಗೆ ಹೋಗಿ ಬರುವಾಗ ಅವರವರೇ ಹೊಡೆದಾಡಿಕೊಂಡು ಅವನು ಒಬ್ಬ ಸತ್ತು ಹೋಗ್ತಾನೆ. ಅದು ಕೂಡ ಇವತ್ತು ಒಂದು ರೀತಿಯಲ್ಲಿ ಅವರು ಕೂಡ ಏನು ಈ ಮಾದಕ ವ್ಯಸನಿಗಳಾಗಿದ್ರೆ ಅನ್ನುವಂಥಕ್ಕಂಥದ್ದು ಕೂಡ ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದನ್ನು ಬಹಳ ಎಚ್ಚರಿಕೆಯಿಂದ ಇಡೀ ರಾಜ್ಯದಲ್ಲಿ ಯುವಕರು, ವಿಶೇಷವಾಗಿ 15ರಿಂದ 20 ವಯಸ್ಸಿನವರು, ಅವ್ರನ್ನ ನಾನು ಬೆಳಗ್ಗೆನೂ ಕೂಡ ಹೇಳಿದೆ, ಅದು ಶಿವಮೊಗ್ಗದಲ್ಲಿರ್ಬೋದು, ಕೋಲಾರದಲ್ಲಿರ್ಬೋದು, ಮೈಸೂರಿನಲ್ಲಿರ್ಬೋದು, ಈ ರೀತಿ ಅನೇಕ ಕಡೆ ರಾಜ್ಯದಲ್ಲಿ ಚಿಕ್ಕ ವಯಸ್ಸಿನವರು 15ರಿಂದ 20 ವಯಸ್ಸಿನವರು ಈ ಕೊಲೆ, ಹಲ್ಲೆ ಇಂಥದಕ್ಕೆಲ್ಲ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದಕ್ಕಾಗಿ ಸೂಕ್ತವಾದಂಥ ಕ್ರಮಗಳನ್ನು ಈಗಾಗಲೇ ತಗೊಳ್ತಾ ಇದ್ದೀವಿ. ಇದನ್ನು ಹತ್ತಿಕ್ಕೋದಕ್ಕೆ, ನಿಲ್ಲಿಸೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ತೀವಿ. ಅಧ್ಯಕ್ಷರೇ, ಇದು ಸ್ವಲ್ಪ ಅಧ್ಯಕ್ಷರೇ ಆಗಲೇ ಅವಕಾಶ ಕೊಡಲಿಲ್ಲ ನನಗೆ. ನಮ್ಮ ಕ್ಷೇತ್ರದಲ್ಲಿ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ಒಂದು ಗಾಂಜಾ ವಿಚಾರದಲ್ಲಿ. ಒಂದು 10 ಸೆಕೆಂಡ್ನಲ್ಲಿ ಮಾತು ನಾನು ಹೇಳಕ್ ಬಯಸ್ತೀನಿ. ಏನಂದ್ರೆ ಅಲ್ಲ ಅಧ್ಯಕ್ಷರೇ, ನಮಗಿರೋ ಮಾಹಿತಿಗಳ ಪ್ರಕಾರ ಇದೊಂದು ಗಂಭೀರವಾಗಿ ಸರ್ಕಾರ ತಗೊಳ್ಬೇಕಾಗಿರೋಂಥದ್ದು, ಎಚ್ಚರಿಕೆ ತಗೊಳ್ಳಿದೆ. ಸಾಮಾನ್ಯವಾಗಿ ಈ ಥರದ ಬಾಲಾಪರಾಧಿಗಳ ಸಂಖ್ಯೆ ಮೋರ್ ದನ್ 50% ಹೆಚ್ಚಾಗಿದೆ, 15%. ಅದರಲ್ಲಿ ಬಾಲಾಪರಾಧಿಗಳಲ್ಲಿ 50%ಕ್ಕಿಂತ ಹೆಚ್ಚು 10ನೇ ತರಗತಿಗಿಂತ ಮುಂಚೆ ವ್ಯಾಸಂಗ ಮಾಡ್ತಾ ಇರೋಂಥವ್ರು. ಇದನ್ನು ನಾವು ಗಮನಿಸಬೇಕಾಗಿರೋಂಥದ್ದು. ಇನ್ನೊಂದು ಬಹಳ ಆವಾಗಲೇ ಹೇಳಿದೆ, ಈ ಥರದ್ದೆಲ್ಲ ನಡೀತಾ ಇದೆ ಅಂತೇಳಿ. ಫೆಬ್ರವರಿನಲ್ಲೇ ಬಾಗಲಕೋಟೆ, ಭಟ್ಕಳ, ಚಿಕ್ಕಮಗಳೂರು, ಕಲಬುರಗಿ, ಶಿವಮೊಗ್ಗ, ಚಿತ್ರದುರ್ಗ, ಕೊಳ್ಳೇಗಾಲ, ಕೊಳ್ಳೇಗಾಲ, ಮಾರ್ಚಲ್ಲಿ ಗಂಗಾವತಿ, ಚಿಕ್ಕಮಗಳೂರು, ಬೀದರ್. ಫೆಬ್ರವರಿ, ಮಾರ್ಚಲ್ಲಿ 2 ತಿಂಗಳಲ್ಲೇ ಈ ರೀತಿಯ ಕೃತ್ಯಗಳು, ಧಾರ್ಮಿಕ ಚಟುವಟಿಕೆ ಮೇಲೆ ಮನೆಗಳ ಕಲ್ಲು ಹೊಡೆಯುವಂಥದ್ದು, ಈ ಥರ ಸಂಗತಿಗಳನ್ನು ಮಾಡ್ತಾ ಇದ್ದಾರೆ. ಈ ಅಪ್ರಾಪ್ತರನ್ನ ನಾವೀಗ ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡ್ತಿದ್ದೀನಿ ಅಂತ ಒಂದು ಒಳ್ಳೆ ಸಂಗತಿಗಳು ಹೇಳಿದ್ದೀನಿ ಮಾನ್ಯ ಸಚಿವರೇ. ಆದರೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಂಗತಿ ನನಗನ್ನಿಸ್ತಾ ಇರೋದು ಅಂತ ಹೇಳಿದ್ರೆ, ಈಗ ಈ ಥರದ ವ್ಯಕ್ತಿಗಳನ್ನ ಇಟ್ಕೊಂಡು, ಬಾಲಕರನ್ನ ಇಟ್ಕೊಂಡು ಯಾರೋ ಇದ್ರ ಹಿಂದೆ ಆಟ ಆಡ್ತಾ ಇದ್ದಾರೆ. ಅವ್ರು ಯಾರು ಅನ್ನೋದನ್ನ ಪತ್ತೆ ಮಾಡದೆ ಹೋದ್ರೆ ಇದಕ್ಕೆ ಪರಿಹಾರ ಸಿಗತ್ತೆ ಅಂತ ನಮಗೆ ಅನ್ಸೋದಿಲ್ಲ. ಒಂದು ಮಾತು ಉಲ್ಲೇಖ ಮಾಡಿದ್ರಿ ನೀವು, ಅವರವರೇ ಜಗಳ ಆಡ್ಕೊಂಡು ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗಳು ಮರ್ಡರ್ ಆಯಿತು ಶಿವಮೊಗ್ಗ ನಗರದಲ್ಲಿ ಅಂತ. ಅಲ್ಲಾಗಿರೋಂಥ ಮರ್ಡ್ರು ಅವನು ಶಾಲೆಯಲ್ಲಿ ಓದ್ತಾನೆ ಇಲ್ಲ, ಅವರವರೇ ಹೊಡೆದಾಡ್ಕೊಂಡಿದ್ದಲ್ಲ. ಅದು ಟ್ಯೂಷನ್ ಮುಗಿಸ್ಕೊಂಡು, ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬರ್ತಿರೋಂಥ 3 ಜನದ ಪೈಕಿ ಒಬ್ಬನಿಗೆ ಹೊಡಿತಾ ಇದ್ರು. 7 ಜನ ಸೇರ್ಕೊಂಡು ಒಬ್ಬನಿಗೆ ಹೊಡಿತಾ ಇದ್ರು. ಇನ್ನೊಬ್ಬ ಬಿಡಿಸ್ಲಿಕ್ಕೆ ಹೋದನಿಗೆ ಮರ್ಡರ್ ಮಾಡಿದ್ರು. ಮೊದಲು ಹೊಡಿತಿದ್ದವನಿಗೆ ಮರ್ಡರ್ ಮಾಡಲಿಲ್ಲ, ಅವರು ಬಿಡಿಸ್ಲಿಕ್ಕೆ ಹೋದವನಿಗೆ ಮರ್ಡರ್ ಮಾಡಿದ್ರು. ಈ ಥರದ್ದು ಮತ್ತೆ ವಿಶೇಷವಾಗಿ ಯೋಚನೆ ಮಾಡ್ಬೇಕಾದ್ರೆ ಈ ಥರದ ಮಾದಕ ವಸ್ತುಗಳು ಯಾವುದೋ ಅಂತ ಐಡೆಂಟಿಫೈ ಮಾಡಬೇಕಾಗಿರೋದು. ಎಲ್ಲೆಲ್ಲಿ ಮಾಡಲಾಗಿದೆ, ಎಲ್ಲೆಲ್ಲಿ ಈ ಥರದ ಕಲ್ಲೆಸತ್ತುಗಳೆಲ್ಲ ಆಗ್ತಿದೆ, ಈ ಥರದ್ದು ಆಗ್ತಾ ಇದೆ, ಯಾವ ಮಾದಕ ವಸ್ತು ಅಂತ ನೋಡ್ಬೇಕು ನಾವು. ಅದು ಹಿಂದೂ ಮೆರವಣಿಗೆ ಮೇಲೆ ಹೋಗುತ್ತೆ ಆ ಥರದ ಮಾದಕ ದ್ರವ್ಯ ತಗೊಂಡಾಗ. ಹಿಂದೂಗಳ ಎಲ್ಲಿ ಮನೆಗಳಿದೆ ಅಲ್ಲೇ ಕಲ್ಲುಗಳು ಬೀಳುತ್ತೆ, ಹಿಂದೂ ಯುವಕರನ್ನೇ ಮರ್ಡರ್ ಆಗತ್ತೆ. ಅದು ಯಾವ ರೀತಿ ಮಾದಕ ವಸ್ತು ಅನ್ನೋದನ್ನ ನಾವು ಪತ್ತೆ ಮಾಡದೆ ಹೋದ್ರೆ, ನಾನು ಅದಕ್ಕೆ ಹೇಳಿದೆ, ಇದರಿಂದ ಹಿಂದ್ಗಡೆ ಬಹಳ ಹುನ್ನಾರ ಇದೆ ಅಂತ, ಅಡಗಿದೆ ಅಂತ ನನಗೆ ಅನಿಸ್ತಾ ಇರೋವಂಥದ್ದು. ಆ ವ್ಯಕ್ತಿ ಯಾಕಂದ್ರೆ ಅವ್ರ ಮೇಲೆ ಏನು ಆಕ್ಷನ್ಗೆ ಹೋಗಕ್ಕಾಗದಿರೋಂಥ ಸ್ಥಿತಿ. ಈ ಕಾನೂನಿಗೂ ತಿದ್ದುಪಡಿ ಮಾಡುವಂತ ಅಗತ್ಯ ಇದೆಯಾ ಅಂತ ಹೇಳಿ ಗೊತ್ತಿಲ್ಲ, ಅದನ್ನ ಹೇಗೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಅಪ್ರಾಪ್ತರ ವಯಸ್ಸಿನ ಮೇಲೆ ನೀವು ರಿಮ್ಯಾಂಡ್ ಹೋಮಿಗೆ ಕಳಿಸ್ತೀವಿ ಅವರನ್ನ. ರಿಮ್ಯಾಂಡ್ ಹೋಮಿಂದ ಯಾವಾಗ ಹೇಗ್ ಬೇಕಾದ್ರೂ ಹೊರಗಡೆ ಬರ್ತಾರೆ. ಅವ್ರ ಮೇಲೆ ಏನೇ ಬೇರೆ ರೀತಿ ಮರ್ಡರ್ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವ ರೀತಿ ಕಾನೂನು ವ್ಯವಸ್ಥೆ ಇದೆ ಅಂತ ನಮಗೆ ಗೊತ್ತಿದೆ ನಮಗೆ. ಹಾಗಾಗಿ ಇದಕ್ಕೊಂದು ಬಲವಾದಂತ ಕಾನೂನಿನ ಅಸ್ತ್ರ ಪ್ರಯೋಗ ಮಾಡುವಂಥದ್ದು ಅಗತ್ಯ ಇದೆ. ಅದು ಯಾವುದು ಅಂತ ತಾವು ದಯಮಾಡಿ ಹುಡುಕಿ ಆದಿಕಲ್ಲಿ ಯೋಚನೆ ಮಾಡೋದು ಬಹಳ ಅಗತ್ಯ ಇದೆ. ಇನ್ನೊಂದು ಮನೆ ಅಧ್ಯಕ್ಷ, ವಿಶೇಷವಾಗಿ ಮಧ್ಯಪ್ರದೇಶ, ಬೇರೆ ಬೇರೆ ನಮ್ಮ ಪಂಜಾಬ್ ಕಡೆಯಿಂದ ಬರ್ತಾ ಇತ್ತು, ಬೇರೆ ಬೇರೆ ಕಡೆಯಿಂದ ನಮಗೆ ಈ ತರದೆಲ್ಲ ಮಾದಕ ವಸ್ತುಗಳು ಬರ್ತಾ ಇತ್ತು. ವಿಶೇಷವಾಗಿ ಈಗ ಒಂದು ನಮಗೆ ಸಿಗ್ತಾ ಇರುವಂತ ಮಾಹಿತಿ ನಿಮ್ಮ ಹತ್ರ ಇರ್ಬೋದು. ಅದು ನಿಮಚ್ಚನ್ನ ಪ್ರದೇಶ, ಮಧ್ಯಪ್ರದೇಶದ್ದು. ಆ ಮಧ್ಯಪ್ರದೇಶದ ನಿಮಚ್ಚನ್ನ ಜಾಗದಿಂದ ತುಂಬಾ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತ ಹೇಳಿ, ಇದನ್ನ ನಾವು ಸ್ವಲ್ಪ ಪತ್ತೆ ಮಾಡಿ ಈ ತರದ ಯೋಚನೆ ಮಾಡಿದ್ರೆ ಈ ತರ ಬರುವಂತ ತಡೆಯೋದು ಒಂದು ಭಾಗ.
ಯಾರು ಈ ರೀತಿಯ ಬಾಲಕರನ್ನ ಜೊತೆ ಕಟ್ಟಿಕೊಂಡು ಈ ಹುನ್ನಾರನ್ನ ಮಾಡ್ತಾ ಇದಾರಲ್ಲ ಅವ್ರು ಯಾರು ಅನ್ನೋದನ್ನು ಪತ್ತೆ ಮಾಡುವಂತ ಕೆಲಸವಲ್ಲ, ಅದಕ್ಕೊಂದು ತಂಡವನ್ನ ನಿರ್ವಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.